ಈ ಒಂದು ಶ್ರೀಮಠದ ಪುತ್ತಿಗೆ ಪರ್ಯಾಯ ಕಾರ್ಯಕ್ರಮದಲ್ಲಿ ಬೆಳಗ್ಗೆ 2 ಗಂಟೆಯಿಂದನೇ ಈ ಒಂದು ಕಾರ್ಯಕ್ರಮದಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸಿ ಈಗ ದರ್ಬಾರ್ನಲ್ಲಿ ಭಾಗವಹಿಸ್ತಾ ಇದ್ದೀನಿ. ನನ್ನ ಭಾಗ್ಯ ಅಂತ ಅನ್ಕೊಂಡಿದ್ದೀನಿ. ನಾನು ಉಡುಪಿ ಜಿಲ್ಲಾ ಉಸ್ತುವಾರಿಯಾಗಿ ಮೊದಲನೇ ಬಾರಿಗೆ ಈ ಒಂದು ಪರ್ಯಾಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಜವಾಗ್ಲೂ ನಾನು ಪಾವನಳಾಗಿದ್ದೇನೆ ಅಂತ ಹೇಳಿ ನಾನು ಪೂಜ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಪುತ್ತಿಗೆ ಮಠಾಧೀಶರಾದಂಥ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರ ಪಾದಗಳಿಗೆ ಶ್ರೀ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ, ಇನ್ನೋರ್ವ ಕಿರಿಯ ಸ್ವಾಮೀಜಿಗಳ ಪಾದಗಳಿಗೂ ಕೂಡ ಶ್ರೀ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ, ಧರ್ಮಸ್ಥಳದ ಧರ್ಮಾಧಿಕಾರಿಗಳು, ನಮ್ಮೆಲ್ಲರ ಆರಾಧ್ಯ ಮಾರ್ಗದರ್ಶಕರು ಡಾಕ್ಟರ್ ವೀರೇಂದ್ರ ಹೆಗಡೆ ಜಿಯವರೇ, ಕರ್ನಾಟಕ ರಾಜ್ಯ ಕಂಡಂತ ಅತ್ಯಂತ ಅದ್ಭುತವಾದಂಥ ಮುಖ್ಯಮಂತ್ರಿಗಳಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ BS ಯಡಿಯೂರಪ್ಪ ಜಿಯವರೇ, ನಮ್ಮನ್ನೆಲ್ಲರನ್ನೂ ಉದ್ದೇಶಿಸಿ ಬೆಂಗಳೂರಿಗೆ ಕಾರ್ಯನಿಮಿತ್ತ ಹೋದಂತ ನಮ್ಮ ಸಭಾಧ್ಯಕ್ಷರಾದಂಥ UT ಖಾದರ್ ಅವರೇ, ಕೇಂದ್ರದ ಸಚಿವರು, ಹಿರಿಯರು, ಸಹೋದರಿ ಸಮಾನರಾದಂಥ ಶೋಭಾ ಕರಂದ್ಲಾಜೆ ಅವರೇ, ಎಲ್ಲ MLAಗಳು, ಸಹೋದರರುಗಳು ಪಾಲ್ಗೊಂಡಿದ್ದಾರೆ. ಎಲ್ಲ ನನ್ನ ಜೊತೆಯಲ್ಲಿ ಈ ವೇದಿಕೆಯಲ್ಲಿ ನಮ್ಮ ಇಸ್ಕಾನ್ ಟೆಂಪಲ್ನ ಪೂಜ್ಯರು ಕೂಡ ಇದ್ದಾರೆ. ಅವ್ರಿಗೂ ಕೂಡ ನಮಸ್ಕರಿಸುತ್ತಾ, ಇಲ್ಲಿ ಕುಳಿತಂತ ಎಲ್ಲರಿಗೂ ಕೂಡ ವಂದಿಸುತ್ತಾ, ನಮ್ಮ ಎದುರುಗಡೆ ಇರುವಂತ ಮಠದ ಭಕ್ತಾದಿಗಳು, ಬೇರೆ ಬೇರೆ ಮಠದಿಂದ, ಬೇರೆ ಬೇರೆ ದೇವಸ್ಥಾನದಿಂದ ಈ ಒಂದು ಪುಣ್ಯ ಕಾರ್ಯಕ್ರಮಕ್ಕೆ ಪ್ರಸಾದವನ್ನ ತೆಗೆದುಕೊಂಡು ಬಂದು ಈ ಒಂದು ಕಾರ್ಯಕ್ರಮದ ಶ್ರೀಮಂತಿಕೆಯನ್ನ, ನಮ್ಮ ಸಂಸ್ಕೃತಿಯನ್ನ ಬಹಳಷ್ಟು ದೊಡ್ಡದಾಗಿ ಮಾಡಿ ತಾವೆಲ್ಲ ತೋರಿಸಿದೀರಾ. ಇದೆಲ್ಲ ನನಗೆ ಹೊಸದು. ಯಾಕಂದ್ರೆ ಮೊದಲನೇ ಬಾರಿಗೆ ನಾನು ಉಡುಪಿ ಶ್ರೀಕೃಷ್ಣ ಮಠದ ಈ ಪರ್ಯಾಯ ಕಾರ್ಯಕ್ರಮದಲ್ಲಿ ಮೊದಲನೇ ಬಾರಿಗೆ ನಾನು ಭಾಗವಹಿಸಿದ್ದೇನೆ. ನಾನು ಬೆಳಗ್ಗೆಯಿಂದ ಮಂತ್ರಮುಗ್ಧಳಾಗಿದ್ದೇನೆ, ಆಶ್ಚರ್ಯಚಕಿತಳಾಗಿದ್ದೇನೆ. ಈ ಒಂದು ಭವ್ಯ ಮೆರವಣಿಗೆಯನ್ನ ನೋಡ್ತಾ ಇದ್ರೆ ನನಗೆ ಎಲ್ಲೋ ನಾನು ಮೈಸೂರು ದಸರೆಯಲ್ಲಿ ನಾನು ಭಾಗವಹಿಸಿದ್ದೀನಿ ಅನ್ನುವಂತ ಆಭಾಸ. ಬೆಳಗ್ಗೆ ಭಕ್ತರ ಉತ್ಸಾಹ, ವಿದ್ಯಾರ್ಥಿಗಳ ಉತ್ಸಾಹ, ಜೊತೆಯಲ್ಲಿ ಮಾಧ್ಯಮದವರ ಸಹಕಾರ ಕೂಡ ತುಂಬಾ ಇತ್ತು ಇವತ್ತು. ಅದನ್ನೆಲ್ಲ ನೋಡಿದ್ರೆ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದ ನಾವೇ ಬಹಳಷ್ಟು ಧನ್ಯ, ನಾವೇ ಬಹಳಷ್ಟು ಪುಣ್ಯವಂತರು ಅನ್ನುವಂತ ಭಾವನೆ ನನಗೆ ಬರುತ್ತೆ. ಶ್ರೀಮಠಕ್ಕೆ ತನ್ನದೇ ಆದಂತ ಇತಿಹಾಸ ಇದೆ. ಇತಿಹಾಸದ ಬಗ್ಗೆ ನಮ್ಮ ಬಲ್ಲಾಳವರು ತುಂಬಾ ಚೆನ್ನಾಗಿ ಮಾತನಾಡಿದ್ರು. ಗೌರವ ಅಧ್ಯಕ್ಷರು ಬಲ್ಲಾಳವರು ಇದ್ದಾರೆ, ಜೊತೆಯಲ್ಲಿ ರಘುಪತಿ ಭಟ್ ಅವರು ಕೂಡ ಬಹಳ ಚೆನ್ನಾಗಿ ಮಾತನಾಡಿದ್ರು. ಇತಿಹಾಸದ ಬಗ್ಗೆ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಆದ್ರೆ ಮುಂಬರುವಂತ 2 ವರ್ಷ ಪುತ್ತಿಗೆ ಶ್ರೀಗಳು ಇವರ ಒಂದು ಆಶೀರ್ವಾದದೊಂದಿಗೆ, ಇವರ ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿ ಇರುವಂತ ಮಠದ ಬೆಳವಣಿಗೆ ಆಗಿರಬಹುದು, ಸಮಾಜದ ಬೆಳವಣಿಗೆ ಆಗಿರಬಹುದು, ಉತ್ತಮ ಬಾಂಧವ್ಯಗಳಾಗಿರಬಹುದು, ಉತ್ತಮ ಸಂಬಂಧಗಳಾಗಿರಬಹುದು, ಬಹಳ ಚೆನ್ನಾಗಿ ಸಾಕ್ತವೆ ಅನ್ನುವಂತ ಒಂದು ದೃಢವಾದ ವಿಶ್ವಾಸವನ್ನ ನಾನು ಹೊಂದಿದ್ದೇನೆ. ಬಂಧುಗಳೇ, ನಮ್ಮ ದೇಶದ ಸಂಸ್ಕೃತಿಯನ್ನ ವಿದೇಶದಲ್ಲಿ ನಾವು ಬಹಳಷ್ಟು ಹೆಮ್ಮೆಯಿಂದ ಹೇಳ್ತೀವಿ. ಇವತ್ತು ನೋಡಿದ್ರೆ ಈ ಒಂದು ಪರ್ಯಾಯ ಕಾರ್ಯಕ್ರಮಕ್ಕೆ ವಿದೇಶದಿಂದ ಭಕ್ತರು ಇಲ್ಲಿ ಬಂದು ಭಾಗವಹಿಸಿದ್ದನ್ನು ನೋಡಿದ್ರೆ, ಮುಂಚೆ ಒಂದು ಕಾಲ ಇತ್ತು ಭಾರತ ದೇಶ ಬಹಳಷ್ಟು ಹಿಂದುಳಿದಿದೆ ಅಂತ. ಇವತ್ತು ಆ ಕಾಲ ಇಲ್ಲ. ಇವತ್ತು ಸಾಂಸ್ಕೃತಿಕವಾಗಿ ಆಗಿರ್ಲಿ ಅಥವಾ ಸಾಮಾಜಿಕವಾಗಿ ಆಗಿರ್ಲಿ, ಶೈಕ್ಷಣಿಕವಾಗಿ ಆಗಿರ್ಲಿ, ಭಾರತ ದೇಶ ವಿಶ್ವಗುರು ಆಗುವಂತ ಪಥದಲ್ಲಿ ಸಾಗಿದೆ ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಶ್ರೀಗಳ ಪರ್ಯಾಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಜವಾಗ್ಲೂ ನಾನು ಒಬ್ಳೇ ಬರಲಿಲ್ಲ. ನನ್ನ ಜೊತೆಯಲ್ಲಿ ನನ್ನ ತಾಯಿಯನ್ನ, ನನ್ನ ಸೊಸೆಯನ್ನ, ನನ್ನ ಮಗಳನ್ನ, ತಂಗಿಯನ್ನ ಕರ್ಕೊಂಡು, ಯಾಕಂದ್ರೆ ಪುಣ್ಯದ ಕಾರ್ಯಕ್ರಮ. ನಾನು ಮೊದಲನೇ ಬಾರಿಗೆ ಅಂತ ಹೇಳಿದಾಗ ನನ್ನ ಆಯುಷ್ಯದಲ್ಲಿ ಇಂಥ ಒಂದು ಪುಣ್ಯದ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ದೀನಿ. ನಮ್ಮ ಮನೆಯವ್ರಿಗೆಲ್ಲರಿಗೂ ಇದರ ಆಶೀರ್ವಾದ
ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಿಗ್ಲಿ ಅನ್ನುವಂತ ಒಂದು ಬಹಳಷ್ಟು ಭಕ್ತಿ ಭಾವನೆಯಿಂದ ಇಡೀ ಕುಟುಂಬ ಸಮೇತ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೀನಿ. ಹಿರಿಯ ಸ್ವಾಮೀಜಿಗಳು ಯಾವತ್ತಿದ್ರು ಹಸನ್ಮುಖರು, ಹಿರಿಯ ಸ್ವಾಮೀಜಿಗಳು ಕೂಡ ಅವರು ಕೂಡ ಅವರ ಹಾದಿಯಲ್ಲಿ ಅವರು ಕೂಡ ಹಸನ್ಮುಖರು. ಆದ್ರೆ ನಮ್ಮ ಬಲ್ಲಾಳ್ ಅವರು ಹೇಳಿದ್ರು, ಹಸನ್ಮುಖರಾಗಿ ಯಾಕೆ ಇರ್ತೀರಿ ಅಂದ್ರೆ ಏನ್ ಕಷ್ಟ ಬರುತ್ತೋ ಏನ್ ಬರುತ್ತೋ ಅದೆಲ್ಲ ಶ್ರೀಕೃಷ್ಣನ ಪಾದಗಳಿಗೆ ಹಾಕಿ ನಾನು ಸುಮ್ನೆ ಇರ್ತೀನಿ ಅಂತ. ಅದು ನಿಜ. ನಾವು ಕೂಡ ರಾಜಕಾರಣಿಗಳು, ಹೆಜ್ಜೆ ಹೆಜ್ಜೆಗೂ ಕಷ್ಟಗಳಿರ್ತಾವೆ. ಆದ್ರೆ ಕಷ್ಟ ಬಂದಾಗ ಶ್ರೀಕೃಷ್ಣ ಪರಮಾತ್ಮ ನೀನೇ ನೋಡು ಅಂತ ನಾವು ಕೂಡ ಅವನ ಪಾದಕ್ಕೆ ಹಾಕಿ ಮುಂದೆ ನುಗ್ತಾ ಇರ್ತೀವಿ, ಒಳ್ಳೆ ಕೆಲಸ ಮಾಡ್ತಾ ಇರ್ತೀವಿ, ಕಾರ್ಯಗಳನ್ನ ಮಾಡ್ತಾ ಇರ್ತೀವಿ. ಬಹಳಷ್ಟು ಉತ್ಸುಕತೆಯಿಂದ ತಾವೆಲ್ಲರೂ ಕೂಡ ಮೆರವಣಿಗೆಯಲ್ಲಿ ಈ ದರ್ಬಾರ್ನಲ್ಲಿ ಭಾಗವಹಿಸಿ ಇಡೀ ಕಾರ್ಯಕ್ರಮಕ್ಕೆ ಒಂದು ಶೋಭೆಯನ್ನ ತಂದುಕೊಟ್ಟಿದ್ದೀರಾ. ತಮ್ಮೆಲ್ರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸಿ, ವಿಶೇಷವಾಗಿ ಸರ್ಕಾರದಿಂದ, ಜಿಲ್ಲಾಡಳಿತದಿಂದ ನಮ್ಮ ಏನೇನೋ ಈ ಒಂದು ಪರ್ಯಾಯ ಕಾರ್ಯಕ್ರಮಕ್ಕೆ ಸಹಕಾರ ಬೇಕಾಗಿತ್ತು ಅದನ್ನ ಎಲ್ಲ ರೀತಿ ನಾವು ಕೊಟ್ಟಿದ್ದೇವೆ. ಇನ್ನು ಮುಂದೆ ಕೂಡ ಸರ್ಕಾರದಿಂದ, ಜಿಲ್ಲಾಡಳಿತದಿಂದ ಮಠದ ಯಾವುದೇ ಕಾರ್ಯಕ್ರಮ ಇರಲಿ, ಮಠದ ಯಾವುದೇ ಕೆಲಸ ಇರಲಿ, ನಮ್ಮ ಸಹಕಾರ ಖಂಡಿತವಾಗ್ಲೂ ತಮ್ಮ ಜೊತೆ ಇರುತ್ತೆ ಅನ್ನುವಂತ ಭಾಷೆಯನ್ನು ಕೊಟ್ಟು ಈ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಪೂಜ್ಯರ ಪಾದಗಳಿಗೆ ಇನ್ನೊಮ್ಮೆ ನಮಸ್ಕರಿಸುತ್ತಾ ತಮ್ಮೆಲ್ರಿಗೂ ಕೂಡ ಇನ್ನೊಮ್ಮೆ ಶುಭವನ್ನ ಹಾರೈಸಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.